ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಇನ್ಸ್ಟಾದಲ್ಲಿ ಮೆಸೇಜ್ಗಳನ್ನ ಓದ್ತಾ ಇದ್ದೆ. ಮೆಸೇಜ್ಗಳನ್ನ ಓದ್ಬೇಕಾದ್ರೆ ಒಂದು ವಿಶೇಷವಾದ ಮೆಸೇಜ್ ಅಂತ ಅನಿಸ್ತು. ಆ ವ್ಯಕ್ತಿ ಯಾರು ಅಂತ ಹೇಳೋದಿಲ್ಲ, ಅವ್ರಿಗೆ ಒಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಏನಂತ ಹಾಕಿದ್ದಾರೆ ಅಂದ್ರೆ, ಸರ್, ನನ್ನ ಜೀವನದಲ್ಲಿ ಯಾರೊಬ್ಬ ವ್ಯಕ್ತಿ ಬಂದ್ರು, ಒಂದು ಸ್ನೇಹ ಪ್ರೀತಿ ಅನ್ನೋ ಒಂದು ಆಟದಲ್ಲಿ ನನ್ನನ್ನು ಬಳಸ್ಕೊಂಡು ನಂತರ ಅವ್ರು ಇದ್ದಕ್ಕಿದ್ದಂಗೆ ಬಿಟ್ಟೋದ್ರು. ಯಾವುದೇ ಕಾರಣಗಳಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ಮೆಸೇಜ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ನನಗೆ ಜೀವನ ಸಾಕಾಗೋಗಿದೆ, ಜೀವನ ಬೇಡ ಅನಿಸ್ತಿದೆ, ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಅನಿಸ್ತಿದೆ ಅಂತ. ನಂಗೆ ಆಶ್ಚರ್ಯ ಆಯ್ತು ಮೆಸೇಜ್ ನೋಡಿ. ಏಕೆಂದ್ರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತ. ಚಿಕ್ಕದಿಂದ ನಮ್ಮ ಹೊತ್ತು ಬೆಳೆಸ್ತಾ ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮ ಜೊತೆಗೆ ಬೆಳೆದಂತ ಅಣ್ಣ ತಮ್ಮಂದಿರಿದ್ದಾರೆ, ಸ್ನೇಹಿತರಿದ್ದಾರೆ. ಇವರೆಲ್ಲರನ್ನೂ ಬಿಟ್ಟು ಜೀವನದ ಮಧ್ಯದಲ್ಲಿ ಯಾರೊಬ್ಬ ವ್ಯಕ್ತಿ ಬರ್ತಾನೆ. ಸ್ವಲ್ಪ ದಿನ ನಿಮ್ಮ ಜೊತೆಗೆ ಫೇಕ್ ಲವೋ ಇಲ್ಲ ರಿಯಲ್ ಫ್ರೆಂಡ್ಶಿಪ್ಪೋ ಗೊತ್ತಿಲ್ಲ ನಮ್ಗಂತೂ. ಸ್ವಲ್ಪ ದಿನ ಬಂದು ನಿಮ್ಮ ಜೊತೆ ಇದ್ದು ಆ ಒಂದು ನಾಟಕವನ್ನು ಆಡ್ತಾರೋ ಇಲ್ಲ ಶುದ್ಧ ಪ್ರೀತಿನೋ ಗೊತ್ತಿಲ್ಲ. ಇದ್ರ ನಡುವೆ ಇದ್ದಕ್ಕಿದ್ದಂಗೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು, ಇದು ನಿಜವಾಗ್ಲೂ ಕೂಡ ಫೇಕ್ ಪ್ರೀತಿ, ಫೇಕ್ ಲವ್, ಫೇಕ್ ಫ್ರೆಂಡ್ಶಿಪ್ ಅಂತ ಅರ್ಥ ಮಾಡ್ಕೊಂಡು ನೀವು ಅದನ್ನೇ ನಿಜ ಅಂತ ನಂಬ್ಕೊಂಡು ನಿಮ್ಮ ಜೀವನವನ್ನ ಖಂಡಿತ ಹಾಳು ಮಾಡ್ಕೋಬೇಡಿ. ಇಂಥ ವ್ಯಕ್ತಿಗಳಿಗೆ ಒಂದು ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ರೀತಿ ಬದುಕಬೇಕು ಗೊತ್ತಾ? ಮುಂದಿನ ಜೀವನದಲ್ಲಿ ನಿಮ್ಮನ್ನ ಯಾರು ಬಿಟ್ಟೋಗಿದಾರಲ್ಲ, ಆ ವ್ಯಕ್ತಿ ನಿಮ್ಮ ಜೀವನವನ್ನ ನೋಡಿ ಪಶ್ಚಾತ್ತಾಪ ಪಡ್ಬೇಕು. ಇಂಥ ವ್ಯಕ್ತಿನ ಬಿಟ್ಟು ಬಂದ ನಾನು ಅಂತ. ಆದ್ರೆ ನಿಮ್ ಜೊತೆಗೆ ಇರ್ತಾರಲ್ಲ ನೋಡಿ, ಅಂತ ವ್ಯಕ್ತಿಗಳು ಯಾವ ತರ ಫೀಲ್ ಆಗ್ಬೇಕು ಗೊತ್ತಾ? ಇಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾನಲ್ಲ, ತುಂಬಾ ಅದೃಷ್ಟವಂತ ನಾವು ಅಂತ ಆ ಒಂದು ಫೀಲಿಂಗ್ ಬರಬೇಕು. ಹಿಂಗೆ ಬದುಕಿ ತೋರಿಸ್ಬೇಕೆ ಹೊರತು ಯಾರೊಬ್ಬ ವ್ಯಕ್ತಿ ಮಧ್ಯದಲ್ಲಿ ಬಂದು ನಿಮ್ಗೆ ಮೋಸ ಮಾಡಿ ಬಿಟ್ಟೋಗಿದ್ದಾನೆ ಅಂತ ಅಂದ್ರೆ ಅದು ಫೇಕ್ ಅಂತ ತಿಳ್ಕೊಂಡು ಆ ವ್ಯಕ್ತಿ ತುಂಬಾ ಹೇಳಿ ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ, ನಿಮ್ಮ ಸ್ನೇಹಿತರು ಇರ್ತಾರೆ, ಅವ್ರಿಗೋಸ್ಕರ ನೀವು ಬದುಕಲೇಬೇಕು ಅಲ್ವಾ? ಕತೆಗಾರ ನಿನ್ನ ಕಲೆಗೆ ಯಾವುದು